ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು, ಅಂದರೆ ಜಿಗ್ಜಾಗ್ ಪಿಕೋ ಮಿಷಿನ್ನ ಎಂಬ್ರಾಯ್ಡ್ರಿ ಮಿಷಿನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ. ತುಂಬ ರಿಕ್ವೆಸ್ಟೆಡ್ ವೀಡಿಯೋಸ್ ಇದು. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದರು, ಲೈವಲ್ಲಿ ಕೂಡ ಕೇಳಿದರು. ಬಟ್ ನಾನು ಅದನ್ನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಪಿಕೋ ಮಿಷಿನಲ್ಲಿ ಹೇಗೆ ಅದನ್ನು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಹೇಗೆ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು ಅನ್ನೋದನ್ನು ತುಂಬ ಒಂದು ಒಳ್ಳೆ ಇದು ಏನಂದರೆ ಫ್ರೆಂಡ್ಸ್, ಒಂದೊಂದು ಪಾಯಿಂಟನ್ನು ಕೂಡ ನೀವು ನೋಡ್ಕೊಂಡು ಮಾಡಬೇಕು. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ವೀಡಿಯೋಸ್ನ ವಾಚ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಇವಾಗ ಆ ಮಿಷಿನ್ನ ಎಂಬ್ರಾಯ್ಡ್ರಿ ಮಿಷಿನಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ನನ್ನ ಹತ್ರ ಇರುವಂಥ ಇಕೋ ಮಿಷಿನ್ ಅಂದರೆ ಜಿಗ್ಜಾಗ್ ಮಿಷಿನ್ ಇದು. ನೀವು ಇದೇ ಮಿಷಿನ್ ಅಂತಲ್ಲ, ಯಾವುದೇ ಮಿಷಿನ್, ಡರ್ಬಿ ಆಗಿರ್ಬೋದು, ಉಷಾ ಆಗಿರ್ಬೋದು, ಯಾವುದೇ ಮಿಷಿನ್ ಜಿಗ್ಜಾಗ್ ಪಿಕೋ ಮಾಡೋ ಅಂಥ ಮಿಷಿನ್ಗಳನ್ನ ನೀವು ಎಂಬ್ರಾಯ್ಡ್ರಿ ಮಿಷಿನ್ ಆಗಿ ಎಲ್ಲ ಇದೇ ಥರ ನಾನು ಹೇಳ್ಕೊಡೋ ಪ್ರೊಸೀಜರಲ್ಲೇ ನೀವು ಮಾಡಿದಾಗ ಅದನ್ನು ಎಂಬ್ರಾಯ್ಡ್ರಿ ಮಿಷಿನ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಇವಾಗ ತೋರಿಸ್ತೀನಿ ಬನ್ನಿ ಒಂದೊಂದೇ ಪಾಯಿಂಟು. ಇದರಲ್ಲಿ ಒಂದು ಮೇನ್ ಪಾಯಿಂಟ್ ಇದೆ, ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಅದೇನು ಪಾಯಿಂಟು ಅಂತ ನೋಡೋದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಟೆನ್ಷನ್ ಇದೆಯಲ್ಲ, ಈ ಟೆನ್ಷನ್ ಇದನ್ನು ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ ಫಸ್ಟು. ಯಾಕೆಂದರೆ ಎಂಬ್ರಾಯ್ಡ್ರಿ ಮಿಷಿನ್ಗೆ ನಮಗೆ ಟೆನ್ಷನ್ ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ ಫಸ್ಟು ಜಿಗ್ಜಾಗ್ ಮಿಷಿನ್ದು ಎಂಬ್ರಾಯ್ಡ್ರಿದು ಜಿಗ್ಜಾಗ್ ಮಿಷಿನ್ದು ಟೆನ್ಷನ್ನ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಮೇಲೆತ್ತಿ ಹೀಗೆ ರಿಮೂವ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಇದು ಸ್ವಲ್ಪ ಸ್ಕ್ರೂನ ಟೈಟ್ ಮಾಡ್ಕೊಂಬಿಡಿ. ಇದಾದಮೇಲೆ ಏನಂದರೆ ಫ್ರೆಂಡ್ಸ್, ಇಲ್ಲಿದೆಯಲ್ಲ ಈ ಪ್ಲೇಟ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ ನೋಡಿ. ಸ್ಕ್ರೂ ಡ್ರೈವರ್ ತೊಗೊಳ್ಳಿ, ಇಲ್ಲೊಂದು ಸ್ಕ್ರೂ ಇದೆ, ಇಲ್ಲೊಂದು ಸ್ಕ್ರೂ ಇದೆ. ಎರಡು ಸ್ಕ್ರೂನ ನಾವು ಫಸ್ಟು ರಿಮೂವ್ ಮಾಡ್ಕೊಂಡ್ಬಿಡೋಣ. ನೋಡಿ, ಎರಡು ಸ್ಕ್ರೂನ ನಾನು ಇವಾಗ ರಿಮೂವ್ ಮಾಡಿ ಈ ಪ್ಲೇಟ್ನ ಇವಾಗ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಪ್ಲೇಟ್ನ ನಾನು ರಿಮೂವ್ ಮಾಡ್ಕೊಂಡೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿದೆಯಲ್ಲ ಈ ಹಲ್ಲಿನ ಥರ ಇದೆ ನೋಡಿ, ಇದನ್ನು ಈ ಪ್ಲೇಟ್ನು ಕೂಡ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಇವಾಗ ಎರಡು ಸ್ಕ್ರೂ ಇದೆ ನೋಡಿ, ಈ ಎರಡು ಸ್ಕ್ರೂನು ರಿಮೂವ್ ಮಾಡ್ಕೊಬೇಕು. ತುಂಬ ಟೈಟ್ ಇರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಸ್ವಲ್ಪ ದೊಡ್ಡ ಸ್ಕ್ರೂ ಡ್ರೈವರಲ್ಲಿ ಪ್ರೆಷರ್ ಕೊಟ್ಟು ನೀವು ರಿಮೂವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಿಮೂವ್ ಆಗಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಚಿಕ್ಕ ಸ್ಕ್ರೂ ಡ್ರೈವರಲ್ಲಿ ತುಂಬಾ ಟ್ರೈ ಮಾಡಿದೆ, ಬಟ್ ಅದು ರಿಮೂವ್ ಮಾಡೋಕ್ಕೆ ಆಗಿರಲಿಲ್ಲ. ಆಮೇಲೆ ಸ್ವಲ್ಪ ದಪ್ಪ ಸ್ಕ್ರೂ ಡ್ರೈವರ್ ತೊಗೊಂಡು ತುಂಬ ಪ್ರೆಷರ್ ಕೊಟ್ಟು ನಾನು ಸ್ಕ್ರೂನ ಇದು ಮಾಡಿದಾಗ ಅದು ರಿಮೂವ್ ಆಯಿತು. ನೋಡಿ, ಇವಾಗ ನಾನು ಎರಡನ್ನೂ ಲೂಸ್ ಮಾಡ್ಕೊಂಡಿದ್ದೀನಿ. ಸ್ಕ್ರೂನ ಇವಾಗ ತೆಗಿತಾ ಇದ್ದೀನಿ ನೋಡಿ. ಸ್ಕ್ರೂಗಳನ್ನ ಹುಷಾರಾಗಿ ಇಟ್ಕೊಂಡಿರಿ, ಮತ್ತೆ ನೀವು ಅದನ್ನು ಜಿಗ್ಜಾಗ್ಗೆ ಮಾಡ್ಕೋಬೇಕು ಅಂದಾಗ ಸ್ಕ್ರೂ ಬೇಕಾಗುತ್ತೆ, ಎಲ್ಲೂ ಮಿಸ್ ಮಾಡ್ಕೊಬೇಡಿ ನೋಡಿ. ಹೀಗೆ ನೀಟಾಗಿ ಸ್ಕ್ರೂನ ಬಿಚ್ಚಿ ನಾವು ಈ ಪ್ಲೇಟ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಬಂತು, ಈ ಪ್ಲೇಟ್ನ ತೆಗೆದೆ. ಇದು ರಿಮೂವ್ ಆದಮೇಲೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್, ನೋಡಿ ಈ ಥರ ಪ್ಲೇಟ್ಸು ನಮಗೆ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲಾಂದರೆ ಯಾವುದೇ ಮಿಷಿನ್ ಅಂಗಡಿಗಳಲ್ಲಿ ಪ್ಲೇನ್ ಪ್ಲೇಟ್ ಈ ಥರ ಕೊಡಿ ಅಂತ ಕೇಳಿದ್ರೆ, ಎಂಬ್ರಾಯ್ಡ್ರಿ ಪ್ಲೇಟ್ ಕೊಡಿ ಅಂದರೆ ಸಿಗುತ್ತೆ. ಈ ಥರ ಪ್ಲೇಟ್ನ ತೊಗೋಬೇಕಾಗುತ್ತೆ. ಈ ಪ್ಲೇಟ್ನ ಇವಾಗ ಇಲ್ಲಿಗೆ ನಾವು ಫಿಕ್ಸ್ ಮಾಡ್ಕೋಬೇಕು. ಹಾಕ್ಬಿಟ್ಟು ನೋಡಿ,
ಸ್ಕ್ರೂ ಹಾಕಿ ಎರಡೂ ಕಡೆ ಹೀಗೆ ಫಿಕ್ಸ್ ಮಾಡ್ಕೋಬೇಕು, ಟೈಟ್ ಮಾಡಬೇಕು. ಟೈಟ್ ಮಾಡ್ಕೊಳ್ಳಿ ನೀಟಾಗಿ ಸ್ಕ್ರೂ ಡ್ರೈವರಲ್ಲಿ. ನೋಡಿದ್ರಲ್ಲ, ಈ ಥರ ಟೈಟ್ ಮಾಡಿಕೊಂಡ್ರೆ ಇವಾಗ ನಾವು ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡ್ಬೋದು. ಬಟ್ ಇನ್ನೊಂದು ಏನು ಟೆಕ್ನಿಕ್ ಇದೆ ಅಂದರೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಇದ್ದೇ ಇರುತ್ತೆ ಜಿಗ್ಜ್ಯಾಗ್ಗೆ. ನೋಡಿ, ಇದು ಮೇನು. ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ಇದು ನಮಗೆ ಮೇನ್ ಬೇಕೇ ಬೇಕು. ಇಲ್ಲಿ ನೋಡಿ 0 to 5 ಇದೆ, 5 to 0 ಇದೆ. ನಾವು ಜಿಗ್ಜ್ಯಾಗ್ಗೋಸ್ಕರ ನಮ್ಗೆ ಎಷ್ಟು ಬೇಕು 1.5 or 2.5 ಇಷ್ಟಕ್ಕೆ ನಾವು ಸ್ಟಾಪ್ ಮಾಡಿ ಇಲ್ಲಿ ಸ್ಕ್ರೂ ಇದೆಯಲ್ಲ ಇದನ್ನು ನಾವು ಟೈಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಫಸ್ಟು ಇದನ್ನು ನಾವು ಈ ಸ್ಕ್ರೂ ಇದೆಯಲ್ಲ ಇದನ್ನು ಫುಲ್ಲು ಲೂಸ್ ಮಾಡ್ಕೊಂಡ್ಬಿಡ್ಬೇಕು. ಫುಲ್ಲು ಈ ಥರ ನೋಡಿ, ಹೀಗೆ ಈ ಥರ ಫುಲ್ಲು ಲೂಸ್ ಮಾಡ್ಕೋಬೇಕು. ಇದು ಇಲ್ಲಿ ನೋಡಿ ಹೀಗೆ ಬಂದು ಹೀಗೆ ಬರಬೇಕು. ಇಷ್ಟು ಫುಲ್ಲು ಲೂಸ್ ಮಾಡ್ಕೊಂಬಿಡಿ ಫಸ್ಟು. ಈ ಥರ ಲೂಸ್ ಮಾಡ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಕೆಲವೊಂದು ಮಿಷಿನ್ಗಳಲ್ಲಿ ನಮಗೆ ಅಂದರೆ ಎಂಬ್ರಾಯ್ಡ್ರಿ ಮಿಷಿನ್ಗೆ ಇದು ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು. ಯಾಕೆಂದರೆ ನೋಡಿ, ಇದನ್ನು ನಾವು ಇಲ್ಲಿ ಹೀಗೆ ಮೂವ್ ಮಾಡಿದ್ರೆ ಇಲ್ಲಿ ಇದು ಮೂವ್ ಆಗುತ್ತೆ 0 to 5. ಇದನ್ನು ನಾವು ನೀ ಪೆಡಲ್ ಅಂತಲೇ ಕರೆಯೋದು. ಇದನ್ನು ನೀನಲ್ಲಿ ಮೂವ್ ಮಾಡಿದ್ರೆ ಇಲ್ಲಿ ನೋಡಿ ಹಿಂಗೆ ಬರುತ್ತೆ. ಇದು ಹೀಗಾಗುವಾಗ ಇಲ್ಲಿ ನೋಡಿ ನೀಡಲ್ ಆ ಕಡೆ ಈ ಕಡೆ ಹೀಗೆ ಮೂವ್ ಆಗುತ್ತೆ. ನಾವು ಎಂಬ್ರಾಯ್ಡ್ರಿ ಮಾಡಬೇಕು ಅಂದಾಗ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ನಿಮ್ಮ ಮಿಷಿನ್ಗಳಲ್ಲಿ ಈ ನೀ ಪೆಡಲ್ ಇರಲ್ಲ. ನನ್ನ ಮಿಷಿನಲ್ಲೂ ಕೂಡ ಈ ನೀ ಪೆಡಲ್ ಇರಲಿಲ್ಲ. ನಾನು ಎಂಬ್ರಾಯ್ಡ್ರಿ ಮಾಡಬೇಕು, ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ನಾನು ಅಂದ್ಕೊಂಡಾಗ ಇದನ್ನು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದನ್ನು ನಾವು ಹಾಕ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಇದು ಸಪ್ರೇಟ್ ಸಿಗುತ್ತೆ ನಿಮಗೆ, ಏನು 200-250 ಏನೋ ಆಗುತ್ತೆ ಅಂದ್ಕೊತೀನಿ, ಸಪ್ರೇಟಾಗಿ ಸಿಗುತ್ತೆ. ಬಟ್ ಇಲ್ಲಿ ನೋಡಿ, ಇದನ್ನು ನಾವು ಹೀಗೆ ಟೇಬಲ್ಗೆ ಫಿಕ್ಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಇದನ್ನು ನಾವೇ ಮನೆಯಲ್ಲಿ ಫಿಕ್ಸ್ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಕೂಡ ಇದೆಲ್ಲ ನಟ್ಟು ಸ್ಕ್ರೂ ಇದೆಲ್ಲ ಇದೆ ನೋಡಿ, ಇದೆಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ಅವ್ರು ನಮಗೆ. ಫುಲ್ಲು ಇದು ಎಲ್ಲ ಸಪ್ರೇಟ್ ಕೊಟ್ಬಿಟ್ಟಿರ್ತಾರೆ. ಅದನ್ನೆಲ್ಲ ನಾವೇ ಫಿಟ್ಟಿಂಗ್ ಮಾಡ್ಕೊಬೇಕು. ನಾನು ಫಸ್ಟ್ ಅಂದ್ಬಿಟ್ಟು ನಾನೇ ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಹೋದಾಗ ತುಂಬ ಕಷ್ಟ ಆಯಿತು. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಅದು. ಕೊನೆಗೆ ಇಲ್ಲೇ ಒಬ್ಬರು ನಮಗೆ ಪರಿಚಯದವರೊಬ್ಬರು ಮೆಕ್ಯಾನಿಕ್ ಇದ್ದರು, ಅವ್ರನ್ನ ಕರೆಸಿ ನಾನು ಇದನ್ನು ಫಿಕ್ಸ್ ಮಾಡಿಸ್ಕೊಂಡೆ. ನೀವು ಜಿಗ್ಜ್ಯಾಗ್ ಮಿಷಿನ್, ಪಿಕೋ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ನೀನಲ್ಲಿ ಈ ಥರ ಮೂವ್ ಮಾಡಿದಾಗ ನೋಡಿ, ಇದನ್ನು ಹೀಗೆ ಮೂವ್ ಮಾಡಿದಾಗ ಇಲ್ಲಿ ಮೂವ್ ಆಗುತ್ತೆ ನೋಡಿ. ಇದರಿಂದನೇ ನಾವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಾಧ್ಯ ಆಗೋದು. ಇವಾಗ ಹಾಗೇನೆ ಎಲ್ಲರ ಹತ್ರನೂ ಈ ಥರ ಮೋಟ್ರ್ ಅಂತೂ ಇದ್ದೇ ಇರುತ್ತೆ ಜಿಗ್ಜ್ಯಾಗ್ ಮಿಷಿನಲ್ಲಿ. ಏಕೆಂದರೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ನಮಗೆ ಮೋಟ್ರೇ ಅವಶ್ಯಕತೆ. ನಾವು ಪೆಡಲ್ ಮಾಡ್ಕೊಂಡು ಎಂಬ್ರಾಯ್ಡ್ರಿ ಮಾಡೋಕ್ಕಂತೂ ಆಗಲ್ಲ. ಇಷ್ಟಾದ ತಕ್ಷಣ ನೋಡಿ, ಇವಾಗ ಹೀಗೆ ಎಂಬ್ರಾಯ್ಡ್ರಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ. ನೋಡಿ, ಇವಾಗ ಇಷ್ಟು ಮಾಡ್ಕೊಂಡ್ಮೇಲೆ ನಮಗೆ ಇದು ಜಿಗ್ಜ್ಯಾಗ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮಿಷಿನ್ನು ರೆಡಿಯಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಎಂಬ್ರಾಯ್ಡ್ರಿ ಮಾಡೋದಕ್ಕೆ ನಮ್ಗೆ ರೆಡಿಯಾಗಿದೆ. ಇದು ನಾನು ಸಿಂಗಲ್ ಲೈನ್ನ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇದು 0ನಲ್ಲಿದೆ ನೋಡಿ. 0ನಲ್ಲಿದ್ದಾಗ ಇದನ್ನು ನಾವು ಕೈನಲ್ಲಿ ಹೀಗೆ ಮೂವ್ ಮಾಡಬೇಕು. 0ನಲ್ಲಿದೆ, ಓಕೆನಾ. ಇದಾದಮೇಲೆ ನಾನು ಇವಾಗ 1ನೇ ನಂಬರ್ಗೆ ಇಟ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಹೀಗೆ ನಾವು ನೀನಲ್ಲಿ ನಾವು ಇದನ್ನು ಮೂವ್ ಮಾಡಬೇಕಾಗತ್ತೆ. ನಮ್ಮದು ನೀ ಇದೆಯಲ್ಲ, ಈ ನೀನಲ್ಲಿ ಇದನ್ನು ಮೂವ್ ಮಾಡಬೇಕು ನೋಡಿ. ಹೀಗೆ ಮೂವ್ ಮಾಡಿದಾಗ ಅದು ನಮಗೆ ಎಷ್ಟನೇ ಪಾಯಿಂಟ್ವರೆಗೂ ಬೇಕು ಅನ್ನೋದು ಗೊತ್ತಾಗುತ್ತೆ. ಇವಾಗ ನಾನು 1ನೇ ಪಾಯಿಂಟ್ಗೆ ಇಟ್ಕೊಂಡು ಈಗ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ 1ನೇ ಪಾಯಿಂಟ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಂಬರ್ 2ಗೆ ಇಟ್ಕೊತಾ ಇದ್ದೀನಿ ನೋಡಿ. ನಾವು ಇದನ್ನು ಫಸ್ಟು ಫ್ರೆಂಡ್ಸ್ ಹೀಗೆ ನಾವು ಮೊದಲು
ಈ ರಿಂಗನ್ನ ಮೂವ್ ಮಾಡೋದು ಕಲ್ತ್ಕೊಬೇಕಾಗತ್ತೆ. ಬಿಗಿನರ್ಸ್ಗೆ ಹೇಳ್ತಾ ಇರೋದು. ರಿಂಗ್ಗೆ ಈ ಕ್ಲಾತ್ ಹೇಗೆ ಹಾಕಬೇಕು, ಥ್ರೆಡ್ ಯಾವ ಥರ ಥ್ರೆಡ್ ಯೂಸ್ ಮಾಡಬೇಕು, ಬಾಬಿನ್ಗೆ ಯಾವ ಥರ ಥ್ರೆಡ್ ಯೂಸ್ ಮಾಡಬೇಕು, ಅದನ್ನೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ನೋಡಿಲ್ಲ ನನ್ನ ಚಾನಲ್ನಲ್ಲಿ ಹೋಗಿ ನೋಡಿ, ಆ ವಿಡಿಯೋ ಸಿಗುತ್ತೆ. ಹೀಗೆ ಇದು ಇವಾಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮಿಷಿನ್ನು ರೆಡಿ ಆಯಿತು. ಹೀಗೆ ನಾವು ಮಾಡ್ಕೊಂಡು ಹೋಗ್ಬೋದು. ಫಸ್ಟು ಬಿಗಿನರ್ಸು ಫ್ರೆಂಡ್ಸ್, ನೀವೇನು ರಾಲ್ಸನ್ ಮಿಷಿನ್ಗೆ ನೀವು ಬಂಡವಾಳ ಹಾಕೋಂಥ ಅವಶ್ಯಕತೆ ಇಲ್ಲ. ನೋಡಿ, ನೀವು ಇವಾಗ ನಿಮ್ಮ ಹತ್ರ ಪಿಕೋ ಮಿಷಿನ್ ಇದೆ, ನನ್ನ ಹತ್ರ ಎಂಬ್ರಾಯ್ಡ್ರಿ ಮಿಷಿನ್ ಇಲ್ಲ ಅನ್ನೋರು ಇದರಲ್ಲೇ ನೀವು ಪೂರ್ತಿಯಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಎಂಬ್ರಾಯ್ಡ್ರಿ ಮಿಷಿನ್ಗೆ ಬಂಡವಾಳ ಹಾಕಿ. ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಇದರಲ್ಲೂ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ. ಬಟ್ ಫಿನಿಶಿಂಗ್ ಅನ್ನೋದು ನಮಗೆ ಎಂಬ್ರಾಯ್ಡ್ರಿನೇ ನಾವು ಮಾಡ್ತೀವಿ ಅಂದಾಗ ಫಿನಿಶಿಂಗೋಸ್ಕರ ನಾವು ರಾಲ್ಸಾನ್ ಮಿಷಿನ್ನ ತೊಗೋಬೇಕಾಗತ್ತೆ. ಅದು ಬಿಟ್ಟರೆ ನಾವು ಪ್ರಾಕ್ಟೀಸ್ಗೆಲ್ಲ ನಾವು ಇದೇ ಮಿಷಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೋದು, ಪಿಕೋ ಮಿಷಿನಲ್ಲೇ. ನಾನು ಕೂಡ ಸ್ಟಾರ್ಟಿಂಗು ಇದೇ ಮಿಷಿನಲ್ಲಿ ಪ್ರಾಕ್ಟೀಸ್ ಮಾಡಿ 1-2-3 ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಾದಮೇಲೆ ಆಮೇಲೆ ನನಗೆ ಅಂದರೆ ಏನಂದರೆ ಇದು ತುಂಬ ಸ್ವಲ್ಪ ಶೇಕ್ ಆಗೋದು ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಈ ಫ್ಲವರ್ಸ್ ಎಲ್ಲ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಆರಾಮ್ಸೆ ಇದರಲ್ಲೂ ಬಿಗಿನರ್ಸು ಇದರಲ್ಲೇ ಎಂಬ್ರಾಯ್ಡ್ರಿ ಮಾಡ್ಬೋದು. ಇದರಲ್ಲಿ ಎಲ್ಲ ಕಲಿತು ನಾವು ಮಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮ ಒಂದು ಸಂಪಾದನೆ ಅಥವಾ ನಮ್ಮ ಒಂದು ಓನ್ ಅರ್ನಿಂಗ್ಸಿಂದ ನಾವು ಇನ್ನೊಂದು ಮಿಷಿನ್ಗೆ ಬಂಡವಾಳ ಹಾಕ್ಕೊಳ್ಬೇಕೇ ಹೊರ್ತು ಸುಮ್ಮನೆ ವೇಸ್ಟಾಗಿ ಬಂಡವಾಳ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದರಲ್ಲೇ ಪ್ರಾಕ್ಟೀಸ್ ಮಾಡಿ. ಇವಾಗ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ಇದರಲ್ಲಿ ದಾರ ಹೇಗೆ ಹಾಕ್ಕೋಬೇಕು, ಯಾವ ಥರ ಥ್ರೆಡ್ ಯೂಸ್ ಮಾಡಬೇಕು, ಬಾಬಿನ್ಗೆ ಯಾವ ಥರ ಥ್ರೆಡ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಂಪಾರ್ಟೆಂಟ್ ಅಂದರೆ ಏನಂದರೆ ಫ್ರೆಂಡ್ಸ್, ನೀ ಪೆಡಲ್ನ ನೀವು ಹಾಕಿಸ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಜಿಗ್ಜಾಗ್ ಮಿಷಿನ್ಗಳಿಗೆ ನೀ ಪೆಡಲ್ ಕೊಟ್ಟಿರಲ್ಲ. ಕೊಟ್ಟಿದ್ರೆ ಓಕೆ, ನಿಮ್ಗೆ ಅದು ಒಳ್ಳೆಯದೇ. ಕೊಟ್ಟಿಲ್ಲ ಅಂದರೆ ಫಸ್ಟ್ ಅದನ್ನು ಹಾಕಿಸ್ಕೊಂಡ್ರೆ, ಇವಾಗ ನಾನು ಹೇಳ್ಕೊಟ್ಟಿದ್ದ ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡಿಕೊಂಡ್ರೆ ಜಿಗ್ಜಾಗ್ ಅಥವಾ ಪಿಕೋ ಮಿಷಿನಿಂದ ನೀವು ಅದನ್ನು ಎಂಬ್ರಾಯ್ಡ್ರಿ ಮಿಷಿನಾಗಿ ಕನ್ವರ್ಟ್ ಮಾಡ್ಕೊಬೋದು. ಏನೂ ತೊಂದರೆ ಇಲ್ಲ. ಮೊದಲು ನೀವು ಪ್ರಾಕ್ಟೀಸ್ ಮಾಡೋರು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ರಾಲ್ಸನ್ ಮಿಷಿನ್ನ ತೊಗೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಕಮೆಂಟಲ್ಲಿ ಕೇಳಿದವರೆಲ್ಲ ವಿಡಿಯೋ ನೋಡಿದರೆ ನಿಮಗೆ ಇದು ಯೂಸ್ಫುಲ್ ಆಗಿದ್ರೆ ನನಗಷ್ಟೇ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋನ ನಾನು ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.